ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಕರುನಾಡಿನಲ್ಲಿ ರಾಜಕೀಯ ಕ್ಷಿಪ್ರ ಕ್ರಾಂತಿ ಆಗುವುದು ಫಿಕ್ಸ್. ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ. ಸುದ್ದಿಗೆ ಬರುತ್ತಿರುವಂತಹ ಹೊಸ ಪುಷ್ಟಿಯನ್ನ. ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿಗೆ ನಾಂದಿ ಹಾಡ್ತಾರಾ ಆ ನಾಯಕ? ಹಾಗಾದ್ರೆ ಯಾರು ಆ ನಾಯಕ? ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಸಂಚಲನ ಮೂಡಿಸ್ತಾ ಇದೆ ಒಬ್ಬ ನಾಯಕನ ನಡೆ. ಹಾಗಾದ್ರೆ ಆ ನಾಯಕ ಯಾರು? ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ತಳಮಳ ಸೃಷ್ಟಿಸುವಂತಹ ಸುದ್ದಿ ಇದು. ನಿನ್ನೆಯಷ್ಟೇ ಈ ಸುದ್ದಿ ಬ್ರೇಕ್ ಮಾಡಿತ್ತು ನಿಮ್ಮ ಫ್ರೀಡಂ ಟಿವಿ. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಎಲ್ಲೆಲ್ಲೂ ಅದೇ ಮಾತು. ರಾಜಕೀಯ ಕ್ಷಿಪ್ರ ಕ್ರಾಂತಿಯ ಸುದ್ದಿ ಬ್ರೇಕ್ ಮಾಡಿದ್ದ ನಿಮ್ಮ ಫ್ರೀಡಂ ಟಿವಿ. ಫ್ರೀಡಂ ಟಿವಿ ವರದಿ ಮಾಡಿದ ಬೆನ್ನಲ್ಲೇ ಎಲ್ಲೆಲ್ಲೂ ಅದೇ ಚರ್ಚೆ. ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ತಳಮಳ ಸೃಷ್ಟಿಸುವಂತಹ ಸುದ್ದಿ. ನಿನ್ನೆಯಷ್ಟೇ ನಾವು ಬ್ರೇಕ್ ಮಾಡಿದ್ವಿ ಈ ಸುದ್ದಿಯನ್ನು. ಆ ಸುದ್ದಿ ಬ್ರೇಕ್ ಆದ ಬೆನ್ನಲ್ಲೇ ಈಗ ಸಾಕಷ್ಟು ಭಾಗಗಳಲ್ಲಿ ಅದೇ ಚರ್ಚೆಗಳು ಶುರುವಾಗಿದೆ. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಎಲ್ಲೆಲ್ಲೂ ಅದೇ ಚರ್ಚೆಗಳೇ ಶುರುವಾಗಿರುವಂತಹದ್ದು. ಹಾಗಾದರೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿಗೆ ನಾಂದಿ ಹಾಡಿದ ಆ ನಾಯಕ ಯಾರು? ಯಾರು ಆ ರಾಜಕಾರಣಿ? ಆ ರಾಜಕಾರಣಿಯ ರಾಜಕೀಯ ನಡೆ ಈಗ ರಾಜ್ಯ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ತಳಮಳ ಸೃಷ್ಟಿಸ್ತಾ ಇದೆ. ಹಾಗಾದರೆ ಕ್ಷಿಪ್ರ ಕ್ರಾಂತಿಗೆ ಮುನ್ನುಡಿಯಾಗುತ್ತಾ ಆ ವ್ಯಕ್ತಿಯ ನಿಗೂಢ ನಡೆ? ರಾಜಕೀಯ ಕ್ಷಿಪ್ರ ಕ್ರಾಂತಿಗೆ ಮುನ್ನುಡಿಯಾಗುತ್ತಾ ಡಿಕೆಶಿಯ ನಿಗೂಢ ನಡೆ ಎನ್ನುವಂತಹದ್ದು. ಬಿಜೆಪಿ ಜೊತೆ ಕೈ ಜೋಡಿಸಲು ನಿರ್ಧರಿಸಿದ್ದಾರಾ ಡಿಕೆ ಶಿವಕುಮಾರ್? ಡಿಕೆ ಶಿವಕುಮಾರ್ ಮಾತಿನಲ್ಲೇ ಆ ಅರ್ಥ ಅಡಗಿದೆಯಾ? ಕ್ಷಿಪ್ರ ಕ್ರಾಂತಿಗೆ ಮುನ್ನುಡಿಯಾಗುತ್ತಾ ನನಗೆ ಇಷ್ಟವಾದ ಕಡೆ ನಾನು ಹೋಗುತ್ತೇನೆ ಎಂದಿದ್ದ ಡಿಕೆ ಶಿವಕುಮಾರ್ ಡಿಕೆಶಿ ಬಿಜೆಪಿ ಸೇರ್ತಾರೆಂಬ ಸುಳಿವು ಕೊಟ್ರ ಪಕ್ಷದ ನಾಯಕರು. ಬಿಜೆಪಿ ಜೊತೆ ಕೈ ಜೋಡಿಸಲು ನಿರ್ಧರಿಸಿದ್ದಾರಾ ಡಿಕೆ ಶಿವಕುಮಾರ್? ಡಿಕೆಶಿ ಮಾತಿನಲ್ಲೇ ಆ ಅರ್ಥ ಅಡಗಿದೆಯಾ? ನನಗೆ ಇಷ್ಟವಾದ ಕಡೆ ನಾನು ಹೋಗ್ತೇನೆ. ನಿನ್ನೆ ಕೊಯಂಬತ್ತೂರಿನಲ್ಲಿ ಬಿಜೆಪಿಯ ಕಾರ್ಯಕ್ರಮದಲ್ಲಿ ಸದ್ಗುರು ಇದ್ರು, ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದ್ರು. ಆ ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಹೋಗಿದ್ರು. ಅದು ಸರ್ಕಾರದ ಭಾಗ ಆಗಿರಲಿಲ್ಲ, ಅದು ಅವರ ವೈಯಕ್ತಿಕ. ನನಗೆ ಇಷ್ಟ ಬಂದ ಜಾಗಕ್ಕೆ, ಇಷ್ಟ ಬಂದ ದೇವರ ದರ್ಶನಕ್ಕೆ ಹೋಗೋದಕ್ಕೆ ನನಗೆ ಯಾರ ಅನುಮತಿಯೂ ಬೇಡ. ನನಗಿಷ್ಟ ಬಂದ ಜಾಗಕ್ಕೆ ನಾನು ಹೋಗ್ತೀನಿ. ಸರ್ಕಾರದ ಜೊತೆ ಕೇಳಬೇಕು ಅಂತೇನಿಲ್ಲ. ಇನ್ನು ನಮ್ಮ ನಾಯಕರು ಮತ್ತು ನಮ್ಮ ಪಕ್ಷದ ಸಿದ್ಧಾಂತವೂ ಕೂಡ ಹಾಗೆ. ಪ್ರತಿ ಧರ್ಮದ ಜೊತೆಯೂ ಕೂಡ ಸೌಹಾರ್ದಯುತವಾಗಿರಬೇಕು. ಎಲ್ಲ ಧರ್ಮದವರನ್ನು ಕೂಡ ಒಟ್ಟಿಗೆ ಸೇರಿಸಿಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು. ಇದು ನಮ್ಮ ಪಕ್ಷದ ಸಿದ್ಧಾಂತ. ದೇವಸ್ಥಾನಕ್ಕೆ ಹೋಗಬಾರದು ಅಂತ ಹೇಳಿ ಪಕ್ಷದಲ್ಲಿ ಎಲ್ಲೂ ಕೂಡ ನಿಯಮಗಳಿಲ್ಲ. ಒಟ್ಟಾರೆ ಈ ಡಿಕೆ ಶಿವಕುಮಾರ್ ಅವರ ನಿಗೂಢ ನಡೆ ನಾನಾ ಚರ್ಚೆಗೆ ಕಾರಣವಾಗಿದೆ. ನೇರವಾಗಿಯೇ ಕ್ಷಿಪ್ರ ಕ್ರಾಂತಿಯ ಮಾತಾಡಿದಂತಹ ವಿಜಯೇಂದ್ರ ಬಿಜೆಪಿ ಜೊತೆ ಕೈ ಜೋಡಿಸಲು ನಿರ್ಧಾರ ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಮಾತಿನಲ್ಲೇ ಅರ್ಥ ಅಡಗಿದೆಯಾ? ನನಗೆ ಇಷ್ಟವಾದ ಕಡೆ ನಾನು ಹೋಗ್ತೀನಿ ಎಂದಿದ್ದ ಡಿಕೆಶಿ ಬಿಜೆಪಿ ಸೇರ್ತಾರೆಂಬ ಸುಳಿವು ಕೊಟ್ರ ಪಕ್ಷದ ನಾಯಕರು. ನೇರವಾಗಿಯೇ ಕ್ಷಿಪ್ರ ಕ್ರಾಂತಿಯ ಮಾತನಾಡಿದ ವಿಜಯೇಂದ್ರ ಶೀಘ್ರದಲ್ಲೇ ಕ್ಷಿಪ್ರ ಕ್ರಾಂತಿ ಆಗುತ್ತೆ ಎಂದ ಬಿಜೆಪಿ ರಾಜ್ಯಾಧ್ಯಕ್ಷ. ಸಿದ್ದರಾಮಯ್ಯ ವೀಕ್ ಆಗಿದ್ದಾರೆ, ಡಿಕೆಶಿ ಮಾಸ್ ಲೀಡರ್ ಆಗಿದ್ದಾರೆ. ಡಿಕೆಶಿ ಸಿಎಂ ಆಗುವ ಸುಳಿವು ಕೊಟ್ಟ ಆರ್ ಅಶೋಕ್ ನಿನ್ನೆಯೇ ಕ್ಷಿಪ್ರ ಕ್ರಾಂತಿಯ ಸುದ್ದಿ ಬ್ರೇಕ್ ಮಾಡಿದ್ದ ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಬಿಜೆಪಿಗರ ಸ್ಫೋಟಕ ಹೇಳಿಕೆಗಳು ಒಂದೊಂದಾಗಿ ಪ್ರಕಟ ಆಗುತ್ತಿದೆ.